ನಾನು ಅಮಿತಾ ಹೆಗ್ಡೆ. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ಈ ಮಂತ್ರವನ್ನ ಬೆಳಿಗ್ಗಿನ ಜಾವ 4 ಗಂಟೆಯಿಂದ ಸ್ಟಾರ್ಟ್ ಮಾಡಿದರೆ ನನಗೆ ಟೈಮ್ ಸಿಕ್ಕಾಗೆಲ್ಲ ಹೇಳ್ತಾ ಇರ್ತೀನಿ. ಈ ಮಂತ್ರದಿಂದ ನನಗೆ ಬೇಕಾದಷ್ಟು ಅನುಭವಗಳು ಆಗಿದೆ. ಇವತ್ತು ನಾನು ನನ್ನ ಜೀವನದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದೇನೆ. ನನ್ನ ಯೂಟ್ಯೂಬ್ ಚಾನಲನ್ನು ನಿಮಗೆಲ್ಲರಿಗೂ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಆಲ್ರೆಡಿ ನಿಮಗೆ ಒಂದು ಸಣ್ಣ ಕಿರು ಪರಿಚಯ, ನನ್ನ ವನದುರ್ಗಾದೇವಿ ಕ್ಷೇತ್ರವನ್ನು, ಅದರ ತುಣುಕನ್ನು ನಿಮಗೆ ಬಿಟ್ಟಿದ್ದೇನೆ. ನೀವೆಲ್ಲರೂ ಅದನ್ನು ನೋಡಿರ್ಬೋದು. ಈಗ ನಿಮಗೆ ನನ್ನ ಕಿರು ಪರಿಚಯವೂ ಬೇಕಲ್ಲವೇ? ಹಾಗಾಗಿ ನಾನು ಯಾರು, ನಾನು ಎಲ್ಲಿ ಹುಟ್ಟಿದ್ದು, ನನ್ನ ವಿದ್ಯೆ ಎಲ್ಲಿ, ಎಜುಕೇಷನ್ ಎಲ್ಲಿ ಆಯಿತು, ನನ್ನ ಬಿಸ್ನೆಸ್ ಏನು ಎಲ್ಲ ನಿಮಗೂ ಗೊತ್ತಿರಬೇಕಂತ ಮನಸ್ಸಿರ್ಬೇಕಲ್ವೇ? ಈಗ ನಾನು ನನ್ನ ಪರಿಚಯವನ್ನು ಮಾಡಿಕೊಳ್ತಾ ಇದ್ದೀನಿ. ನನ್ನ ಹೆಸರು ಅಮಿತಾ ಹೆಗ್ಡೆ, ನನ್ನ ತಂದೆಯ ಹೆಸರು ಸಂಜೀವ್ ಹೆಗ್ಡೆ, ನನ್ನ ತಾಯಿಯ ಹೆಸರು ರಾಧಾರಾಣಿ ಹೆಗ್ಡೆ. ಉಡುಪಿಯಿಂದ 10 ಕಿಲೋಮೀಟರ್ ಬಂದರೆ ಒಂದು ಹೆರ್ಗಾ ಗ್ರಾಮ ಅಂತ ಸಿಗುತ್ತೆ. ಆ ಗ್ರಾಮದಲ್ಲಿರುವ ಪರ್ಕಳ, ಆ ಪರ್ಕಳದ ಹತ್ತಿರ ಇರುವ ಶೆಟ್ಟಿಬೆಟ್ಟು ಊರಿನಲ್ಲಿ ನನ್ನ ಜನನವಾಯಿತು. ನಮ್ಮ ಮನೆಯಲ್ಲಿ ಮೂರು ಕುಟುಂಬಗಳು. ಒಂದು ದೊಡ್ಡ ಮನೆ ಕುಟುಂಬ, ಒಂದು ನಡುಮನೆ ಕುಟುಂಬ, ಒಂದು ಪಾದೆ ಮನೆ ಕುಟುಂಬ. ನಾನು ಬಂದು ನಡುಮನೆ ಕುಟುಂಬದವಳು. ಸೊ ನನ್ನ ಎಜುಕೇಷನು, ಶಾಲಾ ಕಾಲೇಜುಗಳೆಲ್ಲ ಇದೇ ಊರಿನಲ್ಲಿ ಮಾಡಿದ್ದೇನೆ. ನಾನು ನನ್ನ ಹೆಚ್ಚಿನ ಮಗಳ ವಿದ್ಯಾಭ್ಯಾಸಕ್ಕಾಗಿ ನಾನು ಬೆಂಗಳೂರಿಗೆ ಶಿಫ್ಟ್ ಆದೆ. ಇದರ ನಡುವೆ ನಾನು ಸುಮಾರು 10 ವರ್ಷಗಳ ಕಾಲ ನಾನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಇದ್ದೆ. ಸೊ ಅದು ನನಗೆ ಹವ್ಯಾಸವಾಗಿತ್ತು ಅಷ್ಟೇ. ನಾನು DD1, DD9, ಚಂದನ, ಜಿ ಕನ್ನಡ, ಉದಯ್ TV ಈ ಥರದಲ್ಲೆಲ್ಲ ಕ್ರೈಮ್ ಸ್ಟೋರಿಗಳಿಗೆಲ್ಲ ನಾನು ಆ್ಯಕ್ಟಿಂಗ್ ಮಾಡಿದ್ದೆ. ಸೊ ಅದು ಅಲ್ಲದೆ ಭಾರತ 2000 ಟೆಲಿಫಿಲ್ಮಲ್ಲಿ ಆಸ್ ಎ ಹೀರೋಯಿನಿಯಾಗಿ ಮಾಡಿದ್ದೆ. ಬಯಲಾಟದಲ್ಲೂ ನಾಗಾಭರಣ ಡೈರೆಕ್ಷನಲ್ಲೂ ಮಾಡಿದ್ದೆ. ತಿಪ್ಟೂರು ರಘು ಅವರ ಡೈರೆಕ್ಷನಲ್ಲೂ ಮಾಡಿದ್ದೆ. ಮೀನಾ ಜೊತೆಗೂ ನನ್ನ ಸ್ಕ್ರೀನ್ ಶೇರನ್ನು ಹಂಚಿಕೊಂಡಿದ್ದೀನಿ. ನನ್ನ ಒಂದು 26 ವರ್ಷದ ಒಂದು ಒಳ್ಳೆಯ ಗೆಳತಿ ಅಂದರೆ, ಒಂದು ಒಳ್ಳೆಯ ಹೃದಯ ಶ್ರೀಮಂತಿಕೆ ಗೆಳತಿ ಅಂದರೆ ಅವರು ತಿಪ್ಟೂರು ರಘು ಅವರ ಮಗಳು ಮೀನಾ ಆರ್ ರಘು ಅಂತ. ಜೀವನದ ಸ್ಪಿರಿಚುವಲ್ ಕಂಟೆಂಟ್ ಜರ್ನಿಯನ್ನು ನಿಮಗೆ ತೋರಿಸಬೇಕು ಅಂತ ನನ್ನ ಹಂಬಲ. ಸೊ ಆ ಹಂಬಲಕ್ಕಾಗಿ ನಾನು ಈ ವಿಡಿಯೋವನ್ನು, ಈ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಸಣ್ಣ ಇರುವಾಗ ನಾನೇ ಡಾಕ್ಟರ್ ಆಗಬೇಕು ಅಂತ ತುಂಬ ಆಸೆಪಟ್ಟು ಕನಸು ಕಂಡ ಹೆಣ್ಣು ಮಗಳು. ಆದರೆ ಅದನ್ನು ಈಡೇರಿಸೋಕ್ಕೆ ನಮ್ಮ ತಂದೆ ತಾಯಿ ಕೈಯಲ್ಲಿ ಆಗಿಲ್ಲ. ಹಾಗಾಗಿ ನನಗಿರುವ ಒಬ್ಬಳೇ ಮಗಳು, ಅವಳ ಹತ್ರ ಆ ಕನಸನ್ನು ನಾನು ನೆರವೇರಿಸಬೇಕಂತ ಹೇಳಿ ನಾನು ಅವಳ ಎಜುಕೇಷನಿಗೋಸ್ಕರ ಬ್ಯಾಂಗ್ಳೂರಿಗೆ ಶಿಫ್ಟ್ ಆದೆ. ಸೊ ಈಗ ನನ್ನ ಮಗಳು ಡಾಕ್ಟರ್ ಆಗಿದ್ದಾಳೆ. ಅವಳ ಗಂಡನ ಜೊತೆ, ಅವಳ ಮಗು ಜೊತೆ ಅವಳಿವಾಗ ಆಸ್ಟ್ರೇಲಿಯಾದಲ್ಲಿದ್ದಾಳೆ. ಇದು ನನಗೆ ತುಂಬ ಸಂತೋಷದ ವಿಷಯ. ಆಮೇಲೆ ಈಗ ನಾನು ಸದ್ಯದಲ್ಲಿ ICIC ಪ್ರೊಡೆನ್ಷಿಯಲಲ್ಲಿ ನಾನು 20 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ ಆಸ್ ಎ ಅಡ್ವೈಸರ್ ಆಗಿ, ಟಾಪ್ ಅಡ್ವೈಸರ್ ಆಗಿ. ಈಗ ಕರೆಂಟ್ಲಿ ನಾನು ಆದಿತ್ಯ ಬಿರ್ಲಾದಲ್ಲಿದ್ದೀನಿ. ಸ್ಟಾರ್ ಹೆಲ್ತಿಗೆ ಮೈಸೂರು ಬ್ರಾಂಚಿಗೆ ಇದ್ದೀನಿ. ಹಾಗೆ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೀನಿ. ನಾನಿವಾಗ ತಿಂಗಳಲ್ಲಿ 20 ದಿವಸ ನನ್ನ ತಾಯಿ ಸೇವೆ ಮಾಡೋಕ್ಕೋಸ್ಕರ, ನನ್ನ ತಾಯಿಗೆ 82 ವರ್ಷಗಳು, ಹಾಗಾಗಿ ಅವರ ಸೇವೆ ಮಾಡೋಕ್ಕೋಸ್ಕರ ನಾನು ನನ್ನ ಉಡುಪಿಯ ಮನೆಯಲ್ಲೇ ಇದ್ದೇನೆ. ಹಾಗೆ ದಿನ ನಾನು 2 ನನ್ನ ತಾಯಿಗಳನ್ನು ಭೇಟಿ ಮಾಡ್ತೀನಿ. ಒಂದು ನನ್ನ ವನದುರ್ಗಾ ತಾಯಿ, ಇನ್ನೊಂದು ನನಗೆ ಜನ್ಮ ಕೊಟ್ಟ ತಾಯಿ. ಈ ಇಬ್ಬರ ಸೇವೆಗಳನ್ನು ದಿನಾ ಮಾಡ್ತೇನೆ ನಾನು. ಅದಕ್ಕೋಸ್ಕರ ನನ್ನೆಲ್ಲ ಕೆಲಸಗಳನ್ನು ಬದಿಗಿಟ್ಟು ನಾನು ಕೇವಲ ತಿಂಗಳಲ್ಲಿ 10 ದಿವಸ ಮಾತ್ರ ದುಡಿಯೋದು, 20 ದಿವಸ ಅವರ ಸೇವೆ ಮಾಡ್ಕೊಂಡಿದ್ದೇನೆ. ನನ್ನ ಮನಸ್ಸು ಕೇವಲ ದೇವರ ಬಗ್ಗೆಯೇ ಯೋಚನೆ ಮಾಡ್ತಾ ಇತ್ತು. ಅದರ ನಡುವೆ ನನ್ನ ಸಣ್ಣ ಕನಸು ಒಂದಿತ್ತು, ನಾನು ಮನೆ ಕಟ್ಟಬೇಕು ಅಂತ. ನನಗೊಂದು ಊರಲ್ಲಿ ಮನೆ ಆಗಬೇಕು ಅಂತ ಕನಸಿತ್ತು. ಅಂದರೆ ನಮ್ಮದು ಮುಂಚೆ ಪಾಲಲ್ಲಿ ಸಿಕ್ಕಿದ ತುಂಬ ಹಳೆಯ ಮನೆ ಇತ್ತು. ನನಗೊಂದು ಮನೆ ಆಗಬೇಕಂತ ಆಸೆ ಇತ್ತು. ಒಂದು ಕಡೆ ನನ್ನ ಮಗಳು ಡಾಕ್ಟ್ರು ಮಾಡಬೇಕಂತ ಆಸೆ ಇತ್ತು. ಮಗಳಿಗೆ ಮದುವೆ ಮಾಡಬೇಕನ್ನೋ ಆಸೆ ಇತ್ತು. ನಾನು ಮಗಳಿಗೆ ಡಾಕ್ಟ್ರು ಮಾಡಿದೆ, ಅವಳಿಗೆ ಮದುವೆ ಮಾಡಿದೆ. ಆಮೇಲೆ ನಾನು ನನ್ನ ಊರಲ್ಲಿ ಒಂದು ಸ್ವಂತ ಮನೆಯನ್ನು ನಿರ್ಮಾಣ ಮಾಡಿಕೊಂಡೆ.
ಮನೆ ನಿರ್ಮಾಣವಾಗಿ ನಾನು ಊರಿಗೆ ಬಂದಾಗೆಲ್ಲ ನನ್ನ ಮನೆಯಲ್ಲಿ ನನ್ನ ಬೆಡ್ರೂಮಲ್ಲಿ ನಾನು ಮಲಗ್ತಾ ಇದ್ರೆ ರಾತ್ರಿಯ ಹೊತ್ತಿಗೆ ನನಗೆ ಗೆಜ್ಜೆಯ ಶಬ್ದಗಳು ನನ್ನ ರೂಮಿನ ಹಿಂದುಗಡೆಯಲ್ಲಿ ಆಗ್ತಾ ಇತ್ತು. ಅದು ಯಾಕೆ ಆಗ್ತಾ ಇದೆ ಅಂತ ನನಗೆ ಗೋಚರ ಆಗಿಲ್ಲ. ಆಮೇಲೆ ಮನೆ ಗೃಹ ಪ್ರವೇಶ ದಿವಸನೂ ನಮ್ಮ ಒಬ್ಬ ಹುಡುಗ, ಬೆಂಗಳೂರಿನ ಒಬ್ಬ ಹುಡುಗ ಇಲ್ಲಿದ್ದ, ಅವನು ನನಗೆ ಹೇಳಿದ, ರಾತ್ರಿ ಹೊತ್ತಿಗೆ ಯಾರೋ ಬಂದು ಒಬ್ರು ಲೇಡಿ ಗೆಜ್ಜೆ ಕಡ್ಕೊಂಡು ಕೆಂಪು ಸೀರೆ ಉಡ್ಕೊಂಡು ಬಂದು ನಿಮ್ಮ ಮನೆಯ ಸುತ್ತು ಹಾಕಿ ಹೋದ್ರು, ನಾಳೆ ಗೃಹ ಪ್ರವೇಶ ಆದ್ರೆ ಇವತ್ತು ಬಂದಿದ್ರು 2 ಗಂಟೆ ರಾತ್ರಿಗೆ ಅಂತ ಹೇಳಿದ. ಸೊ ಅಂದಿನಿಂದ ಅವನು ಹೇಳಿದ ದಿನದಿಂದ ನನಗೆ ಅಂದ್ರೆ ನಾನು ಅದನ್ನು ಅಷ್ಟಾಗಿ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆಮೇಲೆ ನಾನು ಒಂದು 2022 ಅಲ್ಲಿ ಅವನು ಹೇಳಿದ ಮಾತೆಲ್ಲ ನನಗೆ ಕನವರಿಕೆ ಆಗಕ್ಕೆ ಸ್ಟಾರ್ಟ್ ಆಯಿತು. ತಾಯಿ ನನ್ನ ಕನಸಲ್ಲಿ ಆಗಾಗ ಬರ್ತಾ ಇದ್ರು. ಆಮೇಲೆ ನನಗೆ ಹೆಲ್ತ್ ಇಶ್ಯೂ ಆಯಿತು. ನನಗೆ ಯಾವ ಥರ ಹೆಲ್ತ್ ಇಶ್ಯೂ ಆಗಿ ತಾಯಿ ನನಗೆ ಪುನರ್ಜನ್ಮ ಕೊಟ್ಟರು ಅಂತ ನಾನು ನಿಮಗೆ ಅದನ್ನು ಮುಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನನ್ನ ತಾಯಿಯ ಮಹಿಮೆ ಹೇಗಿದೆ ಅಂತ ಆಗ ಗೊತ್ತಾಯಿತು ನನಗೆ. ಸೊ ತಾಯಿ ನನಗೆ ಪುನರ್ಜನ್ಮ ಕೊಟ್ಟ ಕೂಡಲೇ ನಾನು ಇಮಿಡಿಯೇಟ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಡಿಸಿ, ಕುಟುಂಬದವ್ರ ಜೊತೆ ಸೇರಿಸಿ ಅಷ್ಟಮಂಗಲ ಪ್ರಶ್ನೆ ಇಡಿಸಿ ತಾಯಿಗೆ ಒಂದು ತುಂಬ ಸಣ್ಣದಾದ ಒಂದು ದೇವಸ್ಥಾನವನ್ನು, ಮಂದಿರವನ್ನು ನಾವು ನಿರ್ಮಾಣ ಮಾಡಿದ್ದೀನಿ. ಸೊ ಆ ನಿರ್ಮಾಣದ ಹಿಂದೆ ನನ್ನ ಕನಸುಗಳು, ನನ್ನ ಶಕ್ತಿ, ನನ್ನ ಉಸಿರು ಎಲ್ಲವೂ ಇದೆ. ಸದ್ಯಕ್ಕೆ ನನಗೇನು ನೋವಾದ್ರೂ ನಾನು ಯಾರ ಜೊತೆನೂ ಹಂಚಿಕೊಳ್ಳಲ್ಲ. ದಿನಾ ಬೆಳಿಗ್ಗೆ ಹೋಗಿ ನಾನು ವನದುರ್ಗಾದೇವಿಗೆ ದೀಪ ಹಚ್ಚಿ ಅವಳ ಹತ್ರನೇ ಒಂದು ಅರ್ಧ ಗಂಟೆ ಮಾತಾಡ್ತೀನಿ. ಇದು ನನ್ನ ದಿನದ ಬೆಳಿಗ್ಗಿನ ಕೆಲಸ. ಸೊ ಅವಳ ಹತ್ರ ನಾನು ಒಂದು ದಿನ ಮಾತಾಡಿಲ್ಲ ಅಂದ್ರೂ, ಊರಲ್ಲಿದ್ದರೆ ನಾನು ಮಾತಾಡ್ತೀನಿ, ಅಲ್ಲಿ ಹೋಗಿಯೇ ಹೋಗ್ತೀನಿ. ಸೊ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ನೀವು ಬನ್ನಿ ನನ್ನ ವನದುರ್ಗಾದೇವಿ ಕ್ಷೇತ್ರಕ್ಕೆ. ಒಂದು ಸಲ ನಿಮಗೆ ಅಲ್ಲಿ ಆಗುವ ವೈಬ್ಸನ್ನು ನೋಡಿ, ಅನುಭವವನ್ನು ನೋಡಿ. ತಾಯಿ ಎಷ್ಟೋ ಸರ್ತಿ ನನಗೆ ಎಂಥ ಅನುಭವಗಳಾಗಿದೆ ಅಂದರೆ, ಬೆಳಿಗ್ಗೆ ಹೋಗಿ ನಾನು ಅಮ್ಮ ಇದು ನಂಗೆ ಆಗಬೇಕು ಅಂದರೆ ಅದನ್ನು ಆ ತಾಯಿ ನನಗೆ ಸಂಜೆ ಆಗುವಾಗ ನನಗೆ ಅದು ಯಾವುದೋ ರೂಪದಲ್ಲಿ ಬರ್ತಾ ಇತ್ತು. ಸೊ ಅಷ್ಟು ನನ್ನ ತಾಯಿಯ ಮಹಿಮೆ ಇದೆ. ಇದಾಗಿತ್ತು ನನ್ನ ವನದುರ್ಗಾದೇವಿ ಕ್ಷೇತ್ರದ ಕಿರು ಪರಿಚಯ, ಹಾಗೆ ನನ್ನ ಕಿರು ಪರಿಚಯ. ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಇನ್ನಷ್ಟು ನನ್ನ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಹಾಗೆ ನನ್ನ ವನದುರ್ಗಾದೇವಿಯ ಮಹಿಮೆಯ ಬಗ್ಗೆ ನಾನು ನಿಮಗೆ ತಿಳಿಸಲಿದ್ದೇನೆ. ಸ್ಟೇ ಟ್ಯೂನ್. ನಾನು ನಿಮ್ಮ ಪ್ರೀತಿಯ ಅಮಿತಾರ್ ಹೆಗ್ಡೆ.